ಶ್ರಾವಣ ಬರುವಂಥ ದಿನಗಳಲ್ಲಿ ಮೊದಲನೇ ವಾರನೋ ಅಥವಾ ಕಡೆ ವಾರ ನಿಮ್ಗೆ ಅನುಕೂಲ ಆಗುವಂಥ ವಾರದಲ್ಲಿ ಮಾಡ್ಕೊಂಡು ಒಳ್ಳೆ ಇದೆಯಾ ಅದು ತುಂಬ ಇದೆಯಾ ತುಂಬ ದೂರ ಹೋಗೋದಾ ಇಲ್ಲ ಅಂತಾನೆ ಮಗು ನಿಮಗೆ ಇನ್ನೊಂದು ದಿಕ್ಕೇನಾರ ಹತ್ರ ಆಗುತ್ತೆ ಮಗು ಅದು ಬಿಟ್ರೆ ಬೇರೆ ತುಂಬ ಹತ್ರ ಇದೆಯಾ ತುಂಬ ಹತ್ರ ಇದ್ರೆ ನೀವೇನು ಮಾಡಿದರೆ ಕಪ್ಪು ಸೀರೆ ಅಂತ ಏನಾರಿದ್ರೆ ಕಪ್ಪು ಸೀರೆ ಅದಕ್ಕೆ ಚಿನ್ನದ ಒಂದು ಬಾರ್ಡರ್ ಅಂತ ಹೇಳ್ತಾರೆ ಇದೆಯಾ ಅದನ್ನು ಧರಿಸ್ಕೋಬೇಕು ಅದನ್ನು ಧರಿಸ್ಕೊಂಡು ನೀನು ಹೋಗ್ಬೇಕು ಕಿವಿ ಸಂಗಮ ಆಗುತ್ತೆ ಅಂತ ಹೇಳ್ತಾರೆ 3 ನದಿ ಬಂದು ಸೇರುತ್ತೆ ಅಂತ ಹೇಳ್ತಾರೆ ಜಾಗದಲ್ಲಿ ಆ ಜಾಗದಲ್ಲಿ ಒಂದು ಕಿತ್ತಾಳೆ ಅದು ಮತ್ತೆ ಹಾಕೋದು ತಾಂಬೂರು ಅದು ಮೊದಲು ಮಡಿ ಮಾಡ್ಕೊಂಡು ಮತ್ತೆ ಅಲ್ಲಿ ಶ್ರೀಕಂಠೇಶ್ವರ ಅಂತ ಏನೋ ದೇವಾಲಯ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಪೂಜೆ ಅಂದರೆ ಒಬ್ರು ಹೋಗಿ ಅಲ್ಲಿ ನಿಮ್ಮ ಹೆಸರಲ್ಲಿ ಪೂಜೆ ಕೊಟ್ಟಿದ್ದೀರಿ ಪೂಜೆ ಕೊಟ್ಟು ಇಲ್ಲಿ ಏನು ಮಾಡ್ಕೊಂಡು ಎಲ್ಲನೂ ತಾಸಿ ಬೆಳಗ್ಗೆ ಎಲ್ಲನೂ ಕೆಲವು ಏನು ಗುಳಿ ಪಳೆ ಅಂತೀವಿ ಏನೇ ಅಂತೀರಲ್ಲ ಸ್ವಚ್ಛತೆ ಪಡಿಸ್ಕೊಂಡು ಅಲ್ಲಿ ಒಂದು ತೆಂಗಿನಕಾಯಿನ ಮತ್ತೆ ಏನೋ ಮಾಡ್ಕೊಂಡು ಕಳಸ ಮಾಡ್ಕೊಂಡು ಆ ಕಳಸನ ತೆಂಗಿನಕಾಯಿನ ಮಾಡ್ಕೊಂಡು ಅದನ್ನು ಇಟ್ಕೊಂಡು ಅದನ್ನು ಹಂಗೆ ತಕ್ಕೊಂಡು ಅದನ್ನ ನಿಮ್ಮ ಮಂಡ್ಯ ಹಾಕೊಂಡು ಎಷ್ಟು 3 ಲೆಕ್ಕ ಹಾಕ್ಕೊಂಡು 3 ಹೆಜ್ಜೆ ಹಾಕೊಂಡು ನಂತರ ಅದನ್ನು ಬೇರೆಯವ್ರಿಗೆ ಶೇಖರಣೆ ಮಾಡ್ಕೊಂಡು ಗೂಡು ತಗೊಂಡು ಗೂಡು ಅದರಲ್ಲಿ ಒಂದು ತರಂಗಿಲ್ಲ ಒಂದು ಚಿಕ್ಕದು ಒಂದು 2 ಥರ ಕಳಸ ಮಾಡ್ಕೊಂಡು ಅದನ್ನು ತಗೊಂಬಂಥದ್ದಲ್ಲಿ ಆ ದೊಡ್ಡ ಕಳಸ ಇದ್ದಂತಂದರೆ ಒಂದು ಬಾಳೆ ಎಲೆ ಹಾಕಿ ಅದಕ್ಕೊಂದು ಸ್ವಲ್ಪ ಅಕ್ಕಿ ಅಂತ ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನು ಕೂರಿಸಿ ನಿಮ್ಮ ಕರ್ಗಳಲ್ಲಿ ಎಷ್ಟಾಗುತ್ತೋ ಅದು ಪುಷ್ಪ 3 ಥರನೋ 5 ಥರನೋ ಪುಷ್ಪನ ಅಲ್ಲ ಅದಕ್ಕೆ ಹಾಕಿ ಪೂಜೆ ಪುಷ್ಪ ಮಾಡಿ ನೈವೇದ್ಯ ಬಾಯಿ ಕಟ್ಟಿ ಹಾಕಿ ನೈವೇದ್ಯ ಮಾಡಿ ನಿಮ್ಮ ಕೈ ಏನು ಮಾಡಬೇಕು ಅಂತ ನಿಮ್ಗೆ ಆಸೆ ಬರ್ತದೆ ಅದು ಮಾಡಿ ನೈವೇದ್ಯ ಇಲ್ಲ ದೊಡ್ಡವ್ರಿಗೆ ಬಾಳೆ ಹಂಗೆ ಕೊಟ್ಟ ಅಂಥದ್ರಲ್ಲಿ ಆ ಕಳಿಸ್ತಾನೆ ಅಲ್ಲೇ ಇಷ್ಟ 20 ದಿನವೋ ಅಥವಾ 25 ದಿನದ ಆಗುವ ಸಮಯ ಇನ್ನೂ 15 ದಿನ ಮುಂದಕ್ಕೆ ಹೋಗ್ತೀವಿ ಅನ್ನೋದಾದರೆ ಅದನ್ನು ಸ್ಥಾಪನೆ ಮಾಡಿದ್ರೆ ನಿಮ್ಮ ದೇವರು ಬಂದು ನಿಮ್ಮನ್ನೇ ಸೇರ್ಕೊಂಡು ಅಷ್ಟು ಮಾಡ್ಕೊಂಡು ನಮ್ಮ ಮನೆಗೆ ದೊಡ್ಡ ಒಲೆಯಿಂದ ತರಬೇಕು ದೊಡ್ಡ ಕಲ್ತು ಚಿಕ್ಕ ಕಲ್ತು ಗೊತ್ತಾಯ್ತವ ಅಲ್ಲ ಅಲ್ಲಿಂದ ತರ್ಬೇಕಾರೆ ಗಾಡಿಗೆ ಬರ್ಬೇಕಾರೆ ಕಳ್ಸ ಒಂಚೂರು ಏನಾರು ಏನೂ ಆಗಲ್ಲ ನೀನು ಮಗು ಅದನ್ನೆಲ್ಲ ಸಿಂಗರ್ಸ್ ಮಾಡಿ ಅಮ್ಮ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ಅಮ್ಮ ನನ್ನ ಹೆಸರು ಜಯಲಕ್ಷ್ಮಿ ಅಂತ ಎಲ್ಲಿಯವರು ನಾವು KG ಕೊಪ್ಪಳು ಮೈಸೂರು ಇವತ್ತು ಇಲ್ಲಿ ಬಂದಿರೋ ವಿಶೇಷ ಇಲ್ಲಿ ದೇವ್ರು ಕೇಳಿದ್ರು ಒಳ್ಳೇದೈತೆ ಅಂತ ಹೇಳಿದ್ರು 2ನೇ ಟೈಮ್ ಬರ್ತಾ ಇರೋದು ಒಳ್ಳೇದಾಗೈತೆ ಫಸ್ಟ್ ಟೈಮ್ ಬಂದಾಗಲೇ ಅದಕ್ಕೆ ಈ ಟೈಮಿಗೆ ಬಂದು ಏನು ಸಮಸ್ಯೆ ಇತ್ತು ಅಂತ ಏನಾರು ಹೇಳ್ತೀರಾ ಸಮಸ್ಯೆ ಮಾಮೂಲಿ ಮನೇಲಿ ಏನ್ಮೇಲೆ ಸಮಸ್ಯೆ ಇದ್ದೇ ಇರುತ್ತೆ ಅಲ್ಲ ಏನಂತ ಗಂಡ ಇರ್ತದೆ ಏನು ಸಮಸ್ಯೆ ಇಲ್ಲ ಎಲ್ಲ ಚೆನ್ನಾಗೈತೆ ಮಾಮೂಲಿ ಜನಗಳ ದೃಷ್ಟಿ ಕೊಟ್ಟಿಲ್ಲ ವಿಷಯಕ್ಕೋಸ್ಕರ ಬಂದಿದ್ದು ಹೇಳಿದ್ರು ಎಲ್ಲ ಚೆನ್ನಾಗೈತೆ ನಂಬಿಕೆ ಐತೆ ಫಸ್ಟ್ ಟೈಮ್ ಬಂದಾಗ ನಂಬಿಕೆ ಇರಲಿಲ್ಲ ಬರೀ ಯಾರೋ ಹೇಳ್ತಾರೆ ಅಂತ ಕೇಳ್ಕೊಬಂದು ಅವ್ರು ಹಂಗೆ ಹೇಳಿದ್ರು ಹೋದ್ ಸತಿ ಬಂತಾವಿಂದ ಬಂದು ಓದ್ತಾವಿಂದ ಎಷ್ಟೋ ಪರವಾಗಿಲ್ಲ ಇಂಪ್ರೂವ್ಮೆಂಟ್ ಆಗೈತೆ ಅದಕ್ಕೆ ಮತ್ತೆ ಇಲ್ಲ ಸ್ವಲ್ಪ ಬಂದಿರೋದು ನೆಕ್ಸ್ಟ್ ಟೈಮ್ ಬರಬೇಕು ಅಂತಾನೆ ಅನಿಸ್ತಾ ಇರೋ ದಿವಸ ಅಷ್ಟು ಪವರ್ಫುಲ್ ಐತೆ ಬೇರೆ ಎಲ್ಲಿ ಕೇಳೋದಕ್ಕಿಂತ ಇಲ್ಲಿ ಹಾಗೆ ಡೀಟೇಲ್ ಆಗಿ ಹೇಳಿದೆ ಅದಕ್ಕೋಸ್ಕರ ಬಂದು ಯಾವ ದೇವ್ರು ಗೊತ್ತಮ್ಮ ನಿಮಗೆ ಇದು ಯಾವುದು ಮಹಾಕಾಳಿ ಮಹಾಕಾಳಿ ಪುರೋಹಿತರು ಏನು ಹೇಳ್ತಾರೆ ಇಲ್ಲಿ ಪುರೋಹಿತರು ಅವ್ರೇನು ಹೇಳೋದಿಲ್ಲ ನೀವು ಬರಲೇಬೇಕು ಅಂತ ಹೇಳೋದಲ್ಲ ನೀವು ಬರಬೇಡಿ ಅಂತ ಹೇಳೋ ಫಸ್ಟ್ ನಿಮ್ಮ ಮನೆ ದೇವ್ರು ನೋಡಿ ಆಮೇಲೆ ನೀವು ಸುತ್ತಮುತ್ತ ನೋಡಿ ನಿಮ್ಮ ನಂಬಿಕೆ ಇದ್ರೆ ಬನ್ನಿ ಅಂತ ಹೇಳಿದ್ದು ನನಗೆ ಲಾಸ್ಟ್ ಟೈಮ್ ಅದಕ್ಕೆ ಈ ಟೈಮ್ ನಂಬಿಕೆ ಇದ್ದೋದಕ್ಕೆ ನಂಗೆ ಒಳ್ಳೇದಾಗಿದ್ದಕ್ಕೆ ಬಂದಿದ್ದು ಇಲ್ಲಾಂದ್ರೆ ಯಾರು ಬರ್ತಾರೆ ಹಾಗಾಗಿ ಇಲ್ಲಿ ಅಷ್ಟು ದೂರ ಬಂದಿದ್ದೀರಾ ಹೌದು ಮತ್ತೆ ನಿಮ್ಗೆ ಏನು ನಂಬಿಕೆ ಏನು ನೋಡಿ ನಂಬಿಕೆ ಪಟ್ರಿ ಇಲ್ಲಿ ದೇವರು ನಮ್ಮಲ್ಲಿ ನಡೆಯೋದನ್ನ ಅವ್ರು ಹೇಳ್ದಾಗ ನಂಬಿಕೆ ಗೊತ್ತು ಆಮೇಲೆ ಅವ್ರು ಒಂದು ಪೂಜೆ ಮಾಡಿ ನಿಂಗೆ ನಂಬಿಕೆ ಆದರೆ ಬಾ ಅಂತಂದ್ಮೇಲೆ ಗೊತ್ತು ಅದು ಪೂಜೆ ಮಾಡಿ 3 ದಿನದಿಂದ ಸಿಕ್ಕಾಪಟ್ಟೆ ನಂಬಿಕೆ ಆದ್ಮೇಲೆ ನಾವು ಬರ್ತೀವಿ ಏನು ಪೂಜೆ ಮಾಡಿದ್ರಮ್ಮ ಒಂದು ನಿಂಬೆಹಣ್ಣು ಕೊಟ್ಟಿದ್ರು ಪೂಜೆ ಮಾಡಿದ್ವು ಮನೇಲಿ ಅದು ಪೂಜೆ ಆದ್ಮೇಲೆ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಆಯಿತು ಎಷ್ಟೋ ಒಂದು ಬರೋದೆಲ್ಲ ಬಂತು ಅದರಿಂದ ಬಂದಿದ್ದು ಇಲ್ಲಿಗೆ ಹಾಗಾಗಿ ಇಲ್ಲಿ ನಂಬಿಕೆಯಿಂದ ಪರಿಹಾರ ಸಿಗುತ್ತೆ ಅಂತ ಬಂದಿದ್ದೀರಾ ಹೌದು ಬೆಂಚ್ ಆಟೋಮೊಬೈಲ್ ಕೆಲಸಕ್ಕೆ ಹೋಗ್ತಾರೆ ಓಕೆ ಅಲ್ಲೇ ಹೋಗ್ತಾರೆ ತಾವು ಕೂಡ ಮನೇಲಿ ಇರ್ತೀರಾ ಹೌದು ನಮ್ಮಲ್ಲಿ ಹಾಗಾಗಿ ಹೆಂಗ್ ವಿಷಯ ಗೊತ್ತಾಯ್ತು ನಿಮ್ಗೆ ಇಲ್ಲಿ ನನ್ನ ಸಿಸ್ಟರ್ ಹೇಳಿದ್ಲು ಒಬ್ಬರಿಂದ ಒಬ್ರು ಪರಿಚಯ ಆಗಿ ಬಂದಿದ್ದೀರಾ ಹಾಗಾಗಿ ನಿಮಗೆ ಸೂಕ್ತ ಅನಿಸುತ್ತೆ ದೇವಸ್ಥಾನ ಮನೆಯಲ್ಲೇ ದೇವ್ರು ಇಟ್ಕೊಂಡಿದ್ದಾರೆ
ಹೌದು. ಏನು ಈಗ ಉದಾಹರಣೆಗೆ ನೀವು ಕೂಡ ಮನೇಲಿ ದೇವ್ರ ಪೂಜೆ ಮಾಡ್ತೀರಾ, ಮಾಡ್ತೀವಿ. ಇದಕ್ಕೆ ಏನು ವ್ಯತ್ಯಾಸ ಕಾಣುತ್ತೆ ನಿಮಗೆ? ನನಗೆ ಇನ್ನೂ ವ್ಯತ್ಯಾಸ ಏನು ಅಂತ ಗೊತ್ತೈತಿಲ್ಲ, ಅದು ಸಿಕ್ಕಾಪಟ್ಟೆ ಪವರ್ಫುಲ್ ಐತೆ. ಯಾವ ರೀತಿಲಿ? ಮನೆಗಿಂತ ದೇವಸ್ಥಾನ ಇದ್ದಂಗೆ ಐತೆ, ಚೆನ್ನಾಗಿಟ್ಟಿದೆ, ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ನಮ್ಮ ಜೀವನದಲ್ಲಿ ನಡೆಯೋದನ್ನ ಹೇಳ್ತಾರಲ್ಲ, ಅದರಿಂದ ನಂಬಬೇಕು ಅನ್ನೋ ನಂಬಿಕೆ ಬಂದೈತೆ ದೇಹದಲ್ಲಿ, ಮನಸ್ಸಲ್ಲಿ, ಎಲ್ಲದರಲ್ಲಿ. ಅದರಿಂದ ಸರಿ ಅಮ್ಮ, ಒಳ್ಳೆಯದಾಗಲಿ. ಇವತ್ತು ನಮ್ಮ ಬನ್ನೂರಿಗೆ ಬಂದಿದ್ದೀರ ತಾವು, ಬೆಂಗಳೂರಿಂದ ಬಂದಿದ್ದೀರಾ ಅಂತ ಕೇಳ್ಪಟ್ಟೆ. ಬೆಂಗಳೂರಲ್ಲಿ ಯಾವ ಏರಿಯಾ ತಾವು? ಸರಿ, ಓಕೆ. ಇಲ್ಲಿ ಏನಕ್ಕೆ ಬಂದಿದ್ದೀರಾ? ಸರ್ ಇಲ್ಲಿ ನಮ್ಮ ತಾಯಿಗೆ ಹುಷಾರಿಲ್ಲ. ಹಾಂ. ಹ್ಞೂ. ಎಲ್ಲೂ ನಮಗೆ ಪರಿಹಾರ ಅನ್ನೋದು ಸಿಗಲಿಲ್ಲ. ಅದರಿಂದ ಇಲ್ಲೊಂದು ಯಾರೋ ಹೇಳಿದ್ರು ಒಬ್ರು, ಇಲ್ಲಿ ಹೋಗಿ ಇಲ್ಲಿ ಪರಿಹಾರ ಆಗುತ್ತೆ ಅಂತ. ಅದಕ್ಕೆ ಬಂದ್ವಿ ಸರ್. ಫಸ್ಟ್ ಇದು ನಾವೇನು ಜಾಸ್ತಿ ಅಲ್ಲ, 3ನೇ ಸಲ ಬಂದಿರೋದು. ಅದರಿಂದ ನಮ್ಮ ಅಮ್ಮನಿಗೆ ಫಸ್ಟ್ ಸಲ ಬಂದಾಗ ಆಂಜನೇಯ ಶಾಸ್ತ್ರ ಅಂತ ಹೇಳಿದ್ರು, ಅದನ್ನು ಕೇಳಿದ್ವಿ. ಅದರಿಂದ ನಮಗೆ ನಂಬಿಕೆ ಅನ್ನೋದು ಬಂತು ಅಂಜನಾ ಶಾಸ್ತ್ರದಲ್ಲಿ. ಮತ್ತೆ 2ನೇ ಸಲ ಅಮಾವಾಸ್ಯೆ ದಿನ ಬಂದ್ವಿ. ಅವತ್ತೆಲ್ಲ ಪ್ರತಿಯೊಂದು. ಏನು ತನ್ನ ತಾಯಿಗೆ ಏನು ಹುಷಾರಿಲ್ಲಮ್ಮ? ನಮ್ಮ ತಾಯಿಗೆ ಸ್ವಲ್ಪ ಭೀತಿ ಥರ ಆಗ್ಬಿಡುತ್ತೆ ಸರ್. ಭೀತಿ ಥರ? ಅವ್ರಿಗೆ ಏನು ಹುಷಾರಿರಲಿಲ್ಲ. ಅವ್ರಿಗೆ ಎಷ್ಟು ವರ್ಷದಿಂದ? ಈಗ ರೀಸೆಂಟಾಗಿ ಒಂದು ತಿಂಗಳಿಂದ ಅವ್ರಿಗೆ ಆ ಥರ ಆಗಿತ್ತು. ಅಂದರೆ ಮನೇಲಿ ಸಮಸ್ಯೆ ತುಂಬ ಇತ್ತು ಸರ್. 3 ವರ್ಷದಿಂದಲೂ ಇತ್ತು ಮನೆ ಸಮಸ್ಯೆ. ಏನು ಸಮಸ್ಯೆ ಇತ್ತಮ್ಮ ಮನೇಲಿ? ಸುಮ್ಮನೆ ಅತ್ತೆ ಸೊಸೆ ಜಗಳ, ಕೌಟುಂಬಿಕ ಕಲಹಗಳು ಎಲ್ಲ ಫುಲ್ ಮನೆಯೇ ವಿಚಿತ್ರ ಆಗ್ಬಿಟ್ಟಿತ್ತು ಸರ್. ಅದರಿಂದ ನಾವು ಇಲ್ಲಿ ಬಂದು ಕೇಳಿದ್ವಿ, ನಮಗೆ ಇಲ್ಲಿ ಪ್ರತಿಫಲ ಸಿಕ್ತು ಸರ್. ಎಲ್ಲ ಥರನೂ ಹೇಳಿದ್ರು, ಅದ್ರಂಗೆ ಆಗಿದೆ ಸರ್ ನಮಗೆ. ಇವಾಗ ಏನು ಅಂದರೆ ಈ ತಾಯಿ ನಮ್ಮ ಅವನ್ನ ನಂಬಿದ್ದೀವಿ ಅಷ್ಟೇ. ಈಗ ಅದನ್ನ ಕಳ್ಕೊಡ್ತೀವಿ ಅಂದ್ಬಿಟ್ಟು ಅದನ್ನು ಕಳ್ದು ಎಲ್ಲ ಇದಾಗಿದೆ ಸರ್. ನಮ್ಮ ಅಮ್ಮಗೆ ಹುಷಾರಿಲ್ಲದ ಎಲ್ಲ ಥರನೂ ತಾಯಿ ಬಂದಿದ್ರಮ್ಮ ಈಗ? ಬಂದಿದ್ದಾರೆ ಸರ್. ಒಳಗಡೆ ಇದ್ದಾರಾ? ಸರಿ ಸರಿ ಅಮ್ಮ. ಅದನ್ನು ಕಳ್ದಿದ್ದಾರೆ. ಮತ್ತೆ ಮನೆಯದು ವಿಚಾರಕ್ಕೆ ಈಗ ನನ್ನ ತಾಯಿ ವಿಚಾರ ಕಳ್ದು ಮತ್ತೆ ಮನೆ ವಿಚಾರಕ್ಕೆ ಹೇಳಿದೀವಿ, ಅದನ್ನು ಪ್ರತಿಫಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅದು ಇವಾಗ ಅಂದ್ರೆ ಈ ತಾಯಿನ ನಂಬಿ ಬರಬೇಕು ಸರ್. ಹಾಗಾಗಿ ಬಂದಿದ್ದೀರಾ. ನಿಮಗೆ ಏನು ಮತ್ತೆ ಪರಿಹಾರಗಳು ಹೇಳಿದ್ದಾರೆ ಪುರೋಹಿತರು? ಸರ್ ನಾವು ಪರಿಹಾರ ಅಂದರೆ ನಮ್ಗೆ ಈ ಥರ ಆಗಿದೆ ಅಂತ ಎಲ್ಲಾನು ಹೇಳಿದ್ರು. ಅದಕ್ಕೆ ಪರಿಹಾರ ಈಗ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಬಂದಿದ್ದೀವಿ ಸರ್, ಆ ಪರಿಹಾರ ಮಾಡ್ಕೊಂಡು ತಗೊಂಡು ಹೋಗ್ತೀವಿ. ಯಾವ ದೇವಸ್ಥಾನಕ್ಕೆ ತಾವು ಇಲ್ಲಿ ಬಂದಿದ್ದೀರಾ? ಕಾಳಿಕಾದೇವಿ. ಕಾಳಿಕಾದೇವಿ. ಯಾವ ಪ್ಲೇಸ್ ಗೊತ್ತಾಗಿದೆ ಎಲ್ಲಿದೆ ಅಂತ? ಹಾಂ ಸರ್, ಬನ್ನೂರು ಮಾಕ್ನಳ್ಳಿ ರೋಡು ಮಧ್ಯ. ಹಾಗಾಗಿ ಬಂದಿದ್ದೀರಾ. ಓಕೆ ಓಕೆ. ಯಾಕೆಂದರೆ ಈ ಕೆಲವೊಂದು ದೈವಶಕ್ತಿಗಳು ತುಂಬಾ ಕೆಲವೊಂದು ಕೆಳಕ್ಕೆ ಆ ಒಂದು ಭೂಮಿ ಫಲವತ್ತತೆ ಇರ್ಬೋದು ಅಥವಾ ದೈವನ ಅನುಗ್ರಹ ಆಗಿರ್ಬೋದು, ಆ ಥರದ್ದೆಲ್ಲ ವಿಚಾರಗಳು ಎಷ್ಟೋ ಕಡೆ ಒಳ್ಳೆ ಆಗಿದೆ. ಮಾನಸಿಕವಾಗಿ ಒಂದು ಒಳ್ಳೆತನ ಆದಾಗ ಅದೆಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅಂತ ಕೂಡ ಕೇಳ್ಪಡ್ತಾರೆ. ಹಾಗಾಗಿ ತಾವು ಕೂಡ ಬಂದಿದ್ದೀನಿ ಅಂತ ಕೇಳ್ಪಟ್ಟು ಈ ಒಂದು ವಿಚಾರನ ಇವತ್ತು ಸಹಸ್ರಾರು ಜನಕ್ಕೆ ತಲುಪುವಂಥ ಕೆಲಸ ನಮ್ಮ ಅದೊಂದು ಸಣ್ಣ ಅಳಿಲು ಸೇವೆ ಮಾಡೋವಂಥದ್ದು ನಮ್ಮದು ಕೂಡ ಒಂದು ಧರ್ಮ. ಈ ತಾಯಿನ ನಂಬಿ ಬಂದರೆ ಕೈ ಬಿಡಲ್ಲ ಅನ್ನೋದು ಸತ್ಯ ಅನ್ನೋದು ಸರ್ ನಮಗೆ ಗೊತ್ತಾಗಿದೆ. ಯಾವ ಎಲ್ಲೇ ಹೋದ್ರೂ ಈ ಥರ ಎಲ್ಲೂ ನಮಗೆ ಡೀಟೇಲಾಗಿ ಹೇಳಿರಲಿಲ್ಲ. ಇಲ್ಲಿ ಎಲ್ಲ ಥರನೂ ಗೊತ್ತಾಯ್ತು ಸರ್. ಅದರಲ್ಲೂ ನಮ್ಮಲ್ಲಿ ಆಗಿರೋ ಸಮಸ್ಯೆನ ಅಲ್ಲಿ ಬಾಯಿ ಬಿಟ್ಟು ಹೇಳಿದ್ದಾರೆ. ಅದರಿಂದ ಈ ತಾಯಿ ನಮ್ಮ ಮೊದಲು ನಿಮಗೆ ಪರಿಚಯ ಇದ್ರ ಅವರು ಪುರೋಹಿತರು? ಇಲ್ಲಿ ನಮ್ಮ ಅಳಿಯ ಇದ್ರು, ಮುಂದೆ ಒಂದು ಊರಿದೆ ಸಿಹೇಳಿ ಅಂತ, ಅವ್ರು ಹೇಳಿದ್ರು, ಅಲ್ಲಿಂದ ಬಂದಿದ್ದೆ ಸರ್. ಆದ್ರೆ ಇಲ್ಲಿಗೆ ಬರ್ಬೇಕು ಅನ್ಕೊಂಡು ಬರೋಕ್ಕೆ ಆಗಲಿಲ್ಲ. ಕೊನೆಗೆ ಇದು 3ನೇ ಸಲ ಸರ್ ಬಂದಿರೋದು. ನಂಬಿಕೆ ಇದೆ ದೇವ್ರ ಮೇಲೆ. ಸರ್ ನಮಸ್ಕಾರ. ಇವತ್ತು ಒಂದು ಮನೆ ದೇವ್ರಿಗೆ ಬಂದಿದ್ದೀರಾ, ಅಂದರೆ ಮನೇಲಿರೋಂಥ ಒಂದು ದೇವರು. ಆಯಿತು. ತಾವು ಯಾವ ಊರವರು? ಮೈಸೂರಿನವರಾ? ಸರಿ. ನೀವು ಏನು ಸಮಾಚಾರ ವಿಚಾರಕ್ಕೆ ತಾವು ಬರ್ತೀರಾ ಇಲ್ಲಿಗೆ? ಏನು ಒಳ್ಳೇದಾಯಿತು? ಸ್ವಲ್ಪ ಇದಾಗಿತ್ತು, ಎಲ್ಲಿ ಏಟಾಗಿತ್ತು? ಮೇಗ್ಲುಪುರದಲ್ಲಿ ಏನು ಏಟಾಗಿತ್ತಪ್ಪ? ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಿದ್ದು. ಹಿಂಗೆ ಅನ್ನದ ಸೀಟು ಲೈನ್ ಡಬ್ಬಾಕ್ಕೊಬಿಟ್ಟು ಇದಾಕಿತ್ತು, ಹೋಗ್ಬಿಟ್ಟ ಮೇಗ್ಲುಪುರದಲ್ಲಿ. ಅದು ನಾನೇ ಸುದ್ದಿ ಮಾಡಿದ್ದು, ನಾನೇ ಆವಾಗ ಸುದ್ದಿ ಮಾಡಿದ್ದು. ಹಾಗಾಗಿ ನಿಜ ಅದು. ನಾನು ಮೇಗ್ಲುಪುರದಲ್ಲಿ ಸ್ಟುಡಿಯೋ ಮಾಡಿದಾಗ ಈ ಸಂಗತಿನ ನಾನು ಸುದ್ದಿ ಮಾಡಿದೆ. ಈಗ ನೀವು ಮತ್ತೆ ಸಿಕ್ಕಿದ್ರು ನನಗಿಲ್ಲಿ. ಓಕೆ. ಏನು ಮತ್ತೆ ಏನಾಯ್ತು ಅದಾದಮೇಲೆ? ಆಮೇಲೆ ಒಂದು ತಿಂಗಳು ಫೋನ್ದಲ್ಲಿ ಹಾಸ್ಪಿಟ್ಲಲ್ಲಿ. ಎಲ್ಲಿದ್ರಿ? ಹಾಂ. ಆಮೇಲೆ ಇಲ್ಲಿ ಒಳ್ಳೆ ಡಾಕ್ಟರ್ ಅಂತ ಹೇಳಿ. ಈಗೆಲ್ಲ ಚೆನ್ನಾಗಿದ್ದೀರಾ ಆರೋಗ್ಯಕ್ಕೆ? ಹಾಂ. ಹೌದಾ? ಇಲ್ಲಿಗೆ ಬಂದಾಗ ಇವ್ರು ಹೆಂಗಿದ್ರು? ನಡೀತಿರಲ್ಲ? ಮಾತಾಡ್ತಿದ್ದೀರಾ? ಹಾಂ. ಬರೀ ಚೂಚೂರು ಮಾತಾಡ್ತಿದ್ರು. ಹಾಂ. ನಿಮಗೆ ಈ ದೇವ್ರು ಬಂದ ಮೇಲೆ ಶಕ್ತಿ ತಿಳ್ಕೊಂಡು ನೀವು ಬರ್ತಾಯಿದ್ದೀರಾ? ಎಷ್ಟು ವರ್ಷದಿಂದ ಬರ್ತಾಯಿದ್ದೀರಾ? ನಾವು 8 ತಿಂಗಳಿಂದ ಬರ್ತಾಯಿದ್ದೀರಾ. ಹೆಂಗೆ ಗೊತ್ತಾಯ್ತು ಈ ದೇವಸ್ಥಾನ ನಿಮಗೆ? ಮನೇಲಿ ಇದೊಂದು ದೇವಸ್ಥಾನ ಇದೆ ಅಂತ?
ನಮಗೆ ಇಲ್ಲಿ ಸೇಳಿಲಿ ಒಬ್ಬರು ನಮ್ಮ ಕಡೆಯವರು. ಹೌದಾ? ತಮ್ಮ ಪರಿಚಯ ಯಜಮಾನ್ರೆ, ನಿಮ್ಮ ಹೆಸರು? ಗೋಪಾಲ್ ಅವರು. ಹಾಂ ಹಾಂ. ಮತ್ತು ಈಗ ನಿಮಗೆ ಏನು ಅನಿಸುತ್ತೆ ಈ ಒಂದು ಶಕ್ತಿ ದೇವತೆ ಬಗ್ಗೆ? ನಮಗೇನೋ ಸ್ವಲ್ಪ ಅನುಕೂಲ ಆಗಿದೆ. ಬೇರೆ ಕಡೆಗೆ ಇಲ್ಲಿಗೂ ಏನು ಪರವಾಗಿಲ್ವಾ? ಹಾಂ, ಒಳ್ಳೆತನ, ನೀತಿ ನಿಯಮ, ಒಂದು ಯಾವುದೇ ರೀತಿ ಸುಳ್ಳು ಹೇಳಿದ್ರು ಅಂತ ಯಾವುದೂ ಕೆಲಸಗಳಿಲ್ಲ. ಆಗಿದೆ. ಅಲ್ಲಿ ಒಳ್ಳೆದಾಗ್ತದೆ ಕಾಣ್ಬಂದ್ರು. ಹಾಂ ಹಾಂ ಹಾಂ. ನಮ್ಮ ಸುತ್ತಮುತ್ತ ಹಾಂ, ನಿಮಗೆ ಜ್ವಾಲಾಮುಖಿ ಅಮ್ಮ ಇದ್ದಾಳೆ ಪಕ್ಕದಲ್ಲೇ. ಚಾಮುಂಡಮ್ಮ. ಹಾಂ 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 ಹಾಂ. ನಾವೇ ಕೆಳಗಂಡು ಬರ್ಬೇಕು. ಹಾಂ ಹಾಂ. ಸ್ವಲ್ಪ ನಮ್ಗೆ ಗುಣ ಕಾಣಿಸಿದ್ರೆ ಮಗ ಏನು ಓದ್ತಾ ಇದ್ದಾನೆ? ನಾನು ಓದ್ತಿದ್ದೆ ಬಿಟ್ಬಿಟ್ಟೆ. ಹಾಂ ಹಾಂ. ಆರೋಗ್ಯ ತೊಂದರೆ ಆದಮೇಲೆ? ಇಲ್ಲ, ಆರಾಮ್ಸಿ ಕೆಲಸಕ್ಕೆ ಹೋಗ್ತಿದ್ದೆ. ಹಾಂ ಹಾಂ. ಅದಾದ್ಮೇಲೆ ಓಕೆ ಓಕೆ. ಯಾರು ಬಂದಿದ್ದೀರಾ ತಾವು ಮನೆಯಿಂದ? ನಾವಿದ್ರೆ ಇಬ್ಬರೇನಾ? ಪ್ರತಿ ಹುಣ್ಣಿಮೆಗೆ ಬರ್ತೀರಾ? ಒಮ್ಮೆ ಅಮಾವಾಸ್ಯೆ ಬರ್ತದೆ. ಬಂದೇ ಬರ್ತೀರಾ? ಹಾಂ ಹಾಂ ಹಾಂ. ಹಾಗಾದ್ರೆ ಯಾವ ದೇವರು ಗೊತ್ತಾ ನಿಮ್ಗೆ ಇವರು? ಭದ್ರಕಾಳಿ. ಹಾಂ, ಪುರೋಹಿತ ಹೆಸರು ಗೊತ್ತೇ ಇಲ್ಲ? ಮಂಜುನಾಥ್ ಅಂತ. ಅಲ್ಲ, ನೀವು ನೋಡಿ ದೈವದಿನ ಎಷ್ಟು ನಂಬಿಕೆ ಇಡ್ತೀರ ಅಂದರೆ, ಪುರೋಹಿತರು ಯಾರಾದರೂ ಪರವಾಗಿಲ್ಲ, ನಮ್ಗೆ ಒಳ್ಳೇದಾಗಿದೆ ಅನ್ನೋ ಒಂದು ಖುಷಿ ನಿಮಗೆ. ಹಾಂ ಈಗ ಮಗ ಆರೋಗ್ಯವಾಗಿದ್ದಾನೆ. ಎಷ್ಟು ಜನ ಮಕ್ಕಳು ತಮಗೆ? ಇಬ್ಬರು. ಇವರೇ ದೊಡ್ಡವರಾ? ಹಾಂ ಹಾಂ. ಇಬ್ಬರು ಅಲ್ಲೇ ಆಕ್ಸಿಡೆಂಟ್ ಆಗಿದ್ದವ್ರು. ಹಾಂ ಹಾಂ ಹಾಂ.